Hello dear students, welcome to Lucky Tutorials. My name is Vinay Devannavar. So ನಮ್ಮ ಲಾಸ್ಟ್ ವಿಡಿಯೋದಾಗ ಆಂಥರ್ ಬಗ್ಗೆ ನಾವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದರೊಳಗಡೆ ಪೋಲನ್ ಗ್ರೇನ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ವಿ. ಇವತ್ತಿನ ವಿಡಿಯೋದಾಗ ನಾವು ಪೋಲನ್ ಗ್ರೇನ್ ಬಗ್ಗೆ ಸ್ಟಡಿ ಮಾಡೋಣ. ಪೋಲನ್ ಗ್ರೇನ್, ದ ಪೋಲನ್ ಗ್ರೇನ್ ಇಸ್ ರಿಪ್ರೆಸೆಂಟೆಡ್ ದ ಮೇಲ್ ಗೆಮೆಟೋಫೈಟ್. ಇದಕ್ಕೆ ನಾವೇನಂತ ಕರಿತೀವಿ? ಮೇಲ್ ಗೆಮೆಟೋಫೈಟ್ ಅಂತ ಕರಿತೀವಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸ್ಪರ್ಮ್ ಫಾರ್ಮೇಷನ್ ಆಗುವಂಥ ಒಂದು ಪ್ರೊಸೆಸ್. ನೆಕ್ಸ್ಟ್, ಪೋಲನ್ ಗ್ರೇನ್ ಜನರಲಿ ಸ್ಪ್ಯಾರಿಕಲ್. ನೀವು ನೋಡ್ಬೋದು ಈ ಸ್ಟ್ರಕ್ಚರ್ ಹೆಂಗೈತ್ರಿ? ದಿಸ್ ಈಸ್ ಅ ಸ್ಪೆರಿಕಲ್ ಮೆಜರಿಂಗ್ ಅಬೌಟ್ 25 to 50 mm ಇನ್ ಡಯಾಮೀಟರ್. ಇದು ಡಯಾಮೀಟರ್ ಎಷ್ಟು ಇರುತ್ತೆ ಅಂದ್ರೆ 25 to 50 mm ಡಯಾಮೀಟರ್ ಇರ್ತೈತಿ. ಇನ್ ನೆಕ್ಸ್ಟ್, ಇಟ್ ಹ್ಯಾಸ್ ಅ 2 walls, ನೇಮ್ಲಿ ಔಟರ್ ಎಕ್ಸೈನ್ ಅಂಡ್ ಇನ್ನರ್ ಇಂಟೈನ್. ಇಲ್ಲಿ ನೋಡಿ, ಔಟರ್ ನೋಡತ್ತೀರಾ? ಸೊ ದಿಸ್ ಇಸ್ ಔಟರ್, ವಿ ಕಾಲ್ ಇಟ್ ಎಸ್ ಅ ಎಕ್ಸೈನ್ ಅಂತ ಕರಿತೀವಿ. ಇನ್ನರ್ ಏನಂತ ಕರಿತೀವಿ? ಇಂಟೈನ್ ಅಂತ ಕರಿತೀವಿ. ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಅ ಸ್ಪೋರೋಪೋಲಿನ್. ಎಕ್ಸಾನ್ ಒಂದು ಕೆಮಿಕಲ್ ಇಂದ ಮಾಡಲ್ಪಟ್ಟಿತ್ತು, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಸ್ಪೋರೋಪೋಲಿನ್ ಅಂತ ಅಂತೀವಿ. ಇದು ಒನ್ ಆಫ್ ದ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗಾನಿಕ್ ಮೆಟೀರಿಯಲ್. ಇಟ್ ಕ್ಯಾನ್ ವಿಥ್ಸ್ಟ್ಯಾಂಡ್ ಅ ಸ್ಟ್ರಾಂಗ್ ಆಸಿಡ್ ಅಂಡ್ ಅಲ್ಕಲೈನ್. ನೋ ಎಂಜೈಮ್ ದಟ್ ವಿ ಡಿಗ್ರೇಡೆಡ್ ಸ್ಪೋರೋಪೋಲಿನ್ ಸೋ ಫಾರ್. ಇದರ ಅರ್ಥ, ಈ ಸ್ಪೋರೋಪೋಲಿನ್ ಸ್ಟ್ರಾಂಗ್ ಆಸಿಡ್ ಇಂದು ಬ್ರೇಕ್ ಆಗಲ್ಲ, ಸ್ಟ್ರಾಂಗ್ ಬೇಸ್ ಇಂದು ಬ್ರೇಕ್ ಆಗಲ್ಲ, ಮತ್ತೆ ಯಾವುದೇ ರೀತಿಯಿಂದ ಎಂಜೈಮ್ ಆಕ್ಟಿವಿಟಿಯಿಂದನೂ ಬ್ರೇಕ್ ಆಗಲ್ಲ. ಓಕೆ, ಸೊ ದಿಸ್ ಇಸ್, ಇದಕ್ಕೆ ಏನಂತ ಕರಿತೀವಿ? ಅದಕ್ಕೆ ಇದು ಮೋಸ್ಟ್ ರೆಸಿಸ್ಟೆಂಟ್ ಆರ್ಗಾನಿಕ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್, ಎಕ್ಸೈನ್ ಹ್ಯಾಸ್ ಅ ಪ್ರಾಮಿನೆಂಟ್ ಅಪರ್ಚರ್ ಕಾಲ್ಡ್ ಜರ್ಮ್ ಪೋರ್ ವೇರ್ ಸ್ಪೋರೋಪೋಲಿನ್ ಇಸ್ ಅಬ್ಸೆಂಟ್. ಈ ನೋಡ್ರಿ, ಇಲ್ಲಿ ಎಲ್ಲೆಲ್ಲಿ ಸ್ಪೋರೋಪೋಲಿನ್ ಇರಲ್ಲ, ಆಬ್ಸೆಂಟ್ ಆಗಿರ್ತೈತಲ್ಲ, ಅದಕ್ಕೆಲ್ಲ ನಾವ್ ಏನಂತ ಕರಿತೀವಿ ಅಂದ್ರೆ ಜರ್ಮ್ ಪೋರ್ ಅಂತ ಕರಿತೀವಿ. ಸೊ ಜರ್ಮ್ ಪೋರ್ ಇಂದ ಏನಾಗತ್ತೆ ಅಂತಂದ್ರೆ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗುವಂತ ಒಂದು ಪ್ರೊಸೆಸ್. ಆಕ್ಚುಲಿ ಅಲ್ಲಿಂದ ಏನಾಗತ್ತೆ ರೀ? ಸೊ ಜರ್ಮ್ ಪೋರ್ ಇಂದ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗುತ್ತೆ. ಇನ್ನು ನೆಕ್ಸ್ಟ್, ಎಕ್ಸೈನ್ ಇಂಟೈನ್ ಇಟ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಇಲ್ಲಿ ನೋಡ್ರಿ, ದಿಸ್ ಇಸ್ ಕಾಲ್ಡ್ ಇಂಟೈನ್. ಇದು ಒಳಗಿಂದ ಲೇಯರ್ ಏನಂತ ಕರಿತೀವಿ ನಾವು? ಇಂಟೈನ್ ಅಂತ ಹೇಳ್ತೀವಿ. ಇಂಟೈನ್ ಇಟ್ ಇಸ್ ಮೇಡ್ ಬೈ ದ 2 ಕೆಮಿಕಲ್ಸ್. ಯಾವ್ಯಾವ ಅಂತಂದ್ರೆ ಸೆಲ್ಯುಲೋಸ್ ಮತ್ತು ಪೆಕ್ಟಿನ್. ಈಗ ಪೋಲನ್ ಗ್ರೇನ್ಸ್ ಒಳಗಡೆ 2 ಸೆಲ್ ಇರ್ತಾವೆ. ದ 2 cells ಆರ್ ಇನ್ ದ ಪೋಲನ್ ಗ್ರೇನ್ಸ್. ಅದು ಯಾವ್ಯಾವ ಅಂತಂದ್ರೆ ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್ ಏನಿರ್ತೈತಿ ಸೈಜ್ ಒಳಗಡೆ ಬಿಗ್ ಇರ್ತೈತಿ, ಬಿಗರ್ ಇನ್ ಸೈಜ್. ಜನರೇಟಿವ್ ಸೆಲ್ ಸ್ಮಾಲರ್ ಇನ್ ಸೈಜ್. ಸೊ ದಿಸ್ ಈಸ್ ಆಲ್ ಅಬೌಟ್ ಪೋಲನ್ ಗ್ರೇನ್ಸ್. ಇದೆಲ್ಲ ಪೋಲನ್ ಗ್ರೇನ್ಸ್ ಬಗ್ಗೆ ಇರುವಂಥ ಪಾಯಿಂಟ್ಸ್. ಥ್ಯಾಂಕ್ ಯು.